ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ನಗರದ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವಿ ದೇವಾಲಯದ ಶ್ರೀ ದ್ರೌಪದಮ್ಮ ದೇವಿ 5ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಶುಕ್ರವಾರ ರಾತ್ರಿ ನೆರವೇರಿತು. ಕರಗ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತರ ಹೂವಿನ ಕರಗವನ್ನು ಕಣ್ತುಂಬಿಕೊಂಡು ವೈಭವದ ಕರಗ ಮಹೋತ್ಸವಕ್ಕೆ ಸಾಕ್ಷಿಯಾದರು. ಕರಗ ಮಹೋತ್ಸವದಲ್ಲಿ ನಾದಸ್ವರ ತಮಟೆ ವಾದ್ಯದ ತಾಳಕ್ಕೆ ತಕ್ಕಂತೆ ಕರಗ ಹೊತ್ತ ಪೂಜಾರಿ ಹೆಜ್ಜೆ ಹಾಕಿದ್ದು ನೆರೆದಿದ್ದ ಸಹಸ್ರಾರು ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿತು. ಮುಳಬಾಗಿಲು ನಾಗರಾಜ್ ಅವರು ಹೂವಿನ ಕರಗ ಹೊತ್ತು ಹೊರಬರುತ್ತಿದ್ದಂತೆ ಅಲ್ಲಿದ್ದ ನೂರಾರು ಮಂದಿ ವೀರಕುಮಾರರು ಗೋವಿಂದ ಎನ್ನುತ್ತಾ ಕತ್ತಿಯಲ್ಲಿ ಎದೆಗೆ ಬಡಿದುಕೊಂಡು ಅಲಗು ಸೇವೆಯನ್ನು ಸಲ್ಲಿಸಿದರು. ದೇವಾಲಯದ ಪ್ರಾಂಗಣವನ್ನು ಪ್ರದಕ್ಷಿಣೆ ಮಾಡಿ ಕರಗ ಹೊರಬರುತ್ತಿದ್ದಂತೆ ರಸ್ತೆಯುದ್ದಕ್ಕೂ ಪೂಜೆ ಸಲ್ಲಿಸಿ ಭಕ್ತಿ ಭಾವದ ಪರವಶದಲ್ಲಿ ಮಿಂದೆದ್ದರು. ಕರಗ ಉತ್ಸವದ ಹಿನ್ನೆಲೆಯಲ್ಲಿ ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಲಾಗಿತ್ತು. ಗಂಗಮ್ಮ ದೇವಿ ದೇವಾಲಯದ ಶ್ರೀ ದ್ರೌಪದಮ್ಮ ಕರಗೋತ್ಸವ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಕರಗವು ಪಟ್ಟಣದ ವಿವಿಧ ದೇವಾಲಯಗಳ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಾಗುವಾಗ ಜನರು ಆರತಿ ಬೆಳಗಿ ಕರಗದ ಮೇಲೆ ಮಲ್ಲಿಗೆ ಹೂವು ಎರಚಿ ಜನರು ಭಕ್ತಿ ಸಮರ್ಪಿಸಿದರು. ತಮಟೆಯ ಏಟು, ಹಾಡು, ಸಂಗೀತದ ಲಯಕ್ಕೆ ತಕ್ಕಂತೆ ತಲೆ ಮೇಲೆ ಕರಗ ಹೊತ್ತಿದ್ದ ನಾಗರಾಜ್ ಕುಣಿತಿದ್ದರೆ ಕರಗದ ನೃತ್ಯ ನೋಡಲು ಬಂದಿದ್ದವರು ಕರಗದ ನೃತ್ಯವನ್ನು ಕಣ್ತುಂಬಿಕೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಹಸಿ ಕರಗ, ಹೂವಿನ ಕರಗ, ಒನಕೆ ಕರಗ, ಕಳಶದ ಕರಗವನ್ನು ಸಂಪ್ರದಾಯದಂತೆ ನೆರವೇರಿಸಿದರು. ಶ್ರೀ ಗಂಗಮ್ಮ ದೇವಾಲಯವನ್ನು ಹಲವು ಬಗೆಯ ಹೂವುಗಳಿಂದ ಸಿಂಗಾರ ಮಾಡಲಾಗಿತ್ತು. ಕೈಲಾಸವನ್ನು ಭೂಲೋಕದಲ್ಲಿ ಇದ್ದಂತೆ ಭಾಸವಾಯಿತು. ಹೂವಿನ ಕರಗ ಮಹೋತ್ಸವಕ್ಕೆ ವಿದ್ಯುತ್ ದೀಪಗಳಿಂದ ನಗರವನ್ನೆಲ್ಲ ಸಿಂಗರಿಸಲಾಗಿತ್ತು. ಹೂವಿನ ವೃತ್ತದಲ್ಲಿ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಿದ್ದು ವೇದಿಕೆಯಲ್ಲಿ ಕರಗವನ್ನು ಜನರು ಕಣ್ತುಂಬಿಕೊಂಡರು. ಕನ್ನಡ, ತೆಲುಗು, ಹಿಂದಿ ಹಾಡುಗಳ ಗಾಯನ ಮತ್ತು ನೃತ್ಯವು ಕಲಾರಸಿಕರ ಮನರಂಜಿಸಿತು. ಈ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಇರುವ ಭಕ್ತಾದಿಗಳು ಕಣ್ತುಂಬಿಕೊಂಡರು ಕರಗ ಮಹೋತ್ಸವವನ್ನು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ.